ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಡಿರೈವೇಟಿವ್ಸಲ್ಲಿ ಅಥವಾ ಡಿಫ್ರೆನ್ಷಿಯಬಲ್ ಅನ್ನೋ ಚಾಪ್ಟರ್ನಲ್ಲಿ ನಿಮಗೆ ಡೆಫಿನೇಷನ್ಸು ಮತ್ತು ಅದರಲ್ಲಿ ಬರ್ತಕ್ಕಂಥ ಕಾಂಪೋಸಿಟ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಕಂಟಿನ್ಯೂ ಪಾರ್ಟ್ ಆಗಿ ನಮಗೆ ಡಿರೈವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಡಿರೈವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಇದರಲ್ಲಿ ಕಂಪಲ್ಸರಿ ಒಂದು ಎಕ್ಸಾಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಪೇರ್ ಆಗುತ್ತೆ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು. ಸೊ ಫಸ್ಟು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಮುಂಚೆ ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ದ ಡಿರೈವೇಟಿವ್ಸ್ನ ಫೈಂಡ್ ಔಟ್ ಮಾಡಿರೋದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್. ಆದರೆ ಎಕ್ಸ್ಪ್ಲಿಸಿಟ್ ಫಾರ್ಮ್ ಆಫ್ ದಿ ಫಂಕ್ಷನ್ಸ್ ಅಂದರೆ ಯಾವ ರೀತಿ ಇರ್ತದೆ? ಎಕ್ಸ್ಪ್ಲಿಸಿಟ್ ಫಾರ್ಮ್, ದ ಫಂಕ್ಷನ್ ಆಫ್ ದಿ ಫಾರಮ್ y is equal to f of x, that is one variable y is expressed in terms of another variable x. Such a form are called explicit functions ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ y is equal to e power x. For example, y is equal to cos x plus sin x ಆಗಿರುತ್ತೆ and etc. ನೋಡ್ತಾ ಹೋಗಿ. ಹಾಗಾದರೆ y is equal to cos x plus sin x etc. ಇವನ್ನೆಲ್ಲ ಎಂಥ ಫಾರ್ಮ್ಸ್ ಅಂತ ಹೇಳ್ತೀವಿ ನಾವು? ಎಕ್ಸ್ಪ್ಲಿಸಿಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇಂಪ್ಲಿಸಿಟ್ ಫಾರ್ಮ್ಸ್ ಅಂತ ಹೇಳಿದರೆ ನೋಡ್ತಾ ಹೋಗಿ. ಇಂಪ್ಲಿಸಿಟ್ ಫಾರ್ಮ್ ಆಫ್ ದಿ ಫಂಕ್ಷನ್, ದ ಫಂಕ್ಷನ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ f of x comma y is equal to 0. Here f of x comma y denotes an expressions involving variables x and y. For example, x plus y is equal to 2xy and cos y plus sin x is equal to e power y etc. ಈ ಫಾರ್ಮ್ಸ್ ನಾವೇನಂತ ಹೇಳ್ತೀವಿ? ಇಂಪ್ಲಿಸಿಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಇದುವರೆಗೂ ನೆಕ್ಸ್ಟ್ ಈಗ ಕಂಟಿನ್ಯೂ ಆಗಿ ನಿಮಗೆ ಫೈಂಡ್ ದ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಾರ್ಮ್ ಆಫ್ ದಿ ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಆ ಇಂಪ್ಲಿಸಿಟ್ ಫಾರ್ಮ್ ಆಫ್ ದಿ ಫಂಕ್ಷನ್ಸ್ನ ವಿ ಕೆನಾಟ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ y is equal to f of x ಫಾರ್ಮ್. ಆ ಕನ್ವಿನಿಯೆಂಟಾಗಿ ಆ ಫಾರ್ಮ್ಗೆ ನಾವು ಎಕ್ಸ್ಪ್ರೆಸ್ ಮಾಡಬಾರ್ದು. ಕೊಟ್ಟಿರೋ ಫಂಕ್ಷನ್ಸ್ನ ಡೈರೆಕ್ಟಾಗಿ ಏನಿರುತ್ತೆ ಹಂಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ ನಮಗೆ dy by dx ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಇದುವರೆಗೂ ನಾವು y is equal to f of x ಫಾರ್ಮ್, y is equal to sin x, y is equal to cos x, y is equal to e power cos of sin x plus cos x, ಅವೆಲ್ಲ ಇಂಪ್ಲಿಸಿಟ್ ಫಾರ್ಮ್ಸ್. ಅದ್ರ ಡೆರಿವೇಟಿವ್ಸ್ ನೋಡ್ತಾ ಹೋಗಿದ್ವಿ. ಈಗ ಅದ್ರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಯಾವುದಿದೆ ಅಂದರೆ ಇಂಪ್ಲಿಸಿಟ್ ಫಾರ್ಮ್ಸ್ ಇದೆ. ಹಾಗಾದ್ರೆ ಫೈಂಡ್ ದ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. ಸೊ ಇಂಪ್ಲಿಸಿಟ್ ಫಂಕ್ಷನ್ಸ್ ಯಾವ್ಯಾವ ಇದಾವೆ ನೋಡ್ತಾ ಹೋಗಿ. ಫೈಂಡ್ ದ ಡೆರಿವೇಟಿವ್ ಆಫ್ ಆರ್ ಫೈಂಡ್ dy by dx ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಒಂದೊಂದು ನೋಡ್ತಾ ಹೋಗೋಣ. ಈ ಕ್ವಶನ್ಸ್ ಇದರಲ್ಲಿ 2 ಮಾರ್ಕ್ಸಿಗೆ ಬರ್ತಾ ಹೋಗುತ್ತೆ ನಿಮಗೆ ಇದರಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ. ಓಕೆ, ನೆಕ್ಸ್ಟ್ ಫೈಂಡ್ dy by dx. ಫೈಂಡ್ dy by dx. Find dy by dx if find dy by dx. Find dy by dx if x minus y is equal to 5. ಸೊ ಈ ರೀತಿ ಏನಾದರೂ ನೀವು ಕ್ವಶನ್ಸ್ ಕೊಟ್ಟಾಗ ಮತ್ತೆ ಇದನ್ನು ಲೆಟ್ ವೈ ಅಂತ ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಗಿವನ್ ಫಂಕ್ಷನ್ಸ್ನೇ ತೊಗೋಬೇಕು ನೀವು. ಏನಿದೆ ಕ್ವಶನ್ಸು? ಫೈಂಡ್ dy by dx. ಈ ಕ್ವಶನ್ಸ್ 1 ಮಾರ್ಕ್ಸ್ ಕೇಳಿದೆ. ಸೊ ಸೊಲ್ಯೂಷನ್ ಫಸ್ಟ್ ಗಿವನ್ ಏನಿದೆ x minus y is equal to 5. ನಮಗೆ ಬೇಕಾಗಿರೋದು dy by dx. ಹಾಗಾದರೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. x ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x dx by dx 1 ಆಗುತ್ತೆ. ಮೈನಸ್ y ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x dy by dx ಆಗುತ್ತೆ. is equal to pi is constant 0 minus dy by dx ರೈಟ್ ಸೈಡ್ ಶಿಫ್ಟ್ ಆದರೆ dy by dx is equal to 1. that is the required dy by dx. ಇವಾಗ ಫಂಕ್ಷನ್ಸಿಗೆ dy by dx ಫೈಂಡ್ ಔಟ್ ಮಾಡಿ ಕೇಳಿದ್ರೆ x minus y ಇದೆ. ಹಾಗಾಗಿ dy by dx is equal to 1 ಆಗುತ್ತೆ. ಇದು ಏನಾಗಿರುತ್ತೆ? 1 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೈಂಡ್ dy by dx. Find dy by dx if the function y plus sin y is equal to y plus sin y is equal to cos x. ಓಕೆ, ಈ ಥರ ಫಂಕ್ಷನ್ಸ್ ಇದು ಸುಮಾರು ಒಂದು 2 ಟೈಮ್ಸ್ ಆನ್ಯುವಲ್ ಎಕ್ಸಾಮ್ಗೆ ಅಪೇರ್ ಆಗಿದೆ 2 ಮಾರ್ಕ್ಸ್. ಫೈಂಡ್ dy by dx if y plus sin y is equal to cos x ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಗಿವನ್ ಬರ್ತದೆ. ಫಸ್ಟ್ ಗಿವನ್ ಇದೆ, ಗಿವನ್ ಈಕ್ವೇಷನ್ y plus sin y is equal to cos x, which is the given function, which is implicit functions which cannot be expressed in the form of y is equal to f of x. ಹಾಗಾದ್ರೆ given functions ನ ಡೈರೆಕ್ಟ್ ಡಿಫರೆನ್ಷಿಯೇಟ್ ಮಾಡ್ತಾ ಹೋಗಿ ನಾವು dy by dx ಫೈಂಡ್ ಔಟ್ ಮಾಡಬಹುದು. given functions ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ ಮಾಡಿದ್ರೆ here y ಇದೆ, y ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x dy by dx ಆಗುತ್ತೆ. ನೆಕ್ಸ್ಟ್ ಪ್ಲಸ್ sin y ಇದೆ, sin ನ ಡಿಫರೆನ್ಷಿಯೇಟ್ we know that cos
ಆಕ್ಚುಲಿ ಇಲ್ಲಿ ಸೈನ್ ಎಕ್ಸ್ ಇದ್ದರೆ ಕಾಸ್ ಎಕ್ಸ್ ಬರೀತಿದೆ, ವೈ ಇದೆ ಸೈನ್ ವೈ ಬರ್ದೆ. ಚೈನ್ ರೂಲ್ ಇಲ್ಲೂ ಕೂಡ ಅಪ್ಲೈ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಒಂದು ಚೂರು ಚೇಂಜಸ್ ಅನ್ಸುತ್ತೆ ನಿಮಗೆ. ಸೈನ್ ನ ಡಿಫ್ರೆನ್ಶಿಯೇಟ್ ಕಾಸ್ ಆಯ್ತು, ವೈ ಹಾಗೆ ಇದೆ. ಅಲ್ಲಿ ಸೈನ್ ನ ಡಿಫ್ರೆನ್ಶಿಯೇಟ್ ಆಯ್ತು, ಇನ್ನು ಉಳಿದಿದ್ದು ವೈ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಹಾಗಾದ್ರೆ ಒನ್ಸ್ ಅಗೇನ್ ಇಂಟು ಪಾರ್ಟ್ನಲ್ಲಿ dy ಬೈ dx ಬರ್ಕೋಬೇಕು ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಯಾಕೆಂದ್ರೆ ಎಕ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹಾಗಾದ್ರೆ ಕಾಸ್ ನ ಡಿಫ್ರೆನ್ಶಿಯೇಟ್ ಮೈನಸ್ ಇಲ್ಲಿ ಎಕ್ಸ್ ಇರುತ್ತೆ, ಎಕ್ಸ್ ನ ಬರ್ತೀನಿ. ಮತ್ತೆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ 1 ಆಗಿರುತ್ತೆ, ಇಂಟು 1 ಬರೆಯಲ್ಲ. ಬಟ್ ಇಲ್ಲಿ y ಇದ್ದು ವಿತ್ ರೆಸ್ಪೆಕ್ಟ್ ಟು y ಆಗಿದ್ದು dy ಬೈ dx ಬರ್ತದಿಲ್ಲ. dy ಬೈ dy ವಿತ್ ರೆಸ್ಪೆಕ್ಟ್ ಟು x ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಬಟ್ ಇಲ್ಲಿ ಏನಿದೆ y ಇದೆ ವಿತ್ ರೆಸ್ಪೆಕ್ಟ್ ಟು x ಇರುತ್ತೆ, ಇಂಟು dy ಬೈ dx ಬರುತ್ತೆ. ಸೊ ಹಾಗಾದ್ರೆ ನಿಮಗೆ ಬೇಕಾಗಿರೋದ್ರಲ್ಲಿ dy ಬೈ dx ಗೆಟ್ ಕಾಮನ್ ತಗೊಳ್ಳಿ. dy by dx get common, remaining ಉಳಿದಿದ್ದು 1 plus cos y is equal to minus sin x ಆಗಿರುತ್ತೆ. ಅಲ್ಲಿ is equal to remaining required dy by dx ಆಗಿರುತ್ತೆ is equal to minus sin x divided by 1 plus cos y which is the required derivative of y with respect to x. ಅಂದ್ರೆ ಕೊಟ್ಟಿರತಕ್ಕಂತ ವ್ಯಾಲ್ಯೂಗೆ dy by dx ಆಗ್ತಾ ಹೋಗುತ್ತೆ. ಓಕೆ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇದು. ನೀವು ಗಿವನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ dy by dx ಸಪರೇಟ್ ಮಾಡಿ. ಸೊ ಹಾಗೆ ಬೇಕಾಗಿರೋ dy by dx ಒಂದು ಕಡೆ ಇಟ್ಕೊಳ್ಳಿ, ರಿಮೈನಿಂಗ್ ಒಂದು ಕಡೆ ಕಳಿಸಿ. ದಟ್ ಈಸ್ ದ ರಿಕ್ವೈರ್ಡ್ dy by dx ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಸ್, ಫೈಂಡ್ ದ dy by dx. ಫೈಂಡ್ ದ dy by dx if 2x plus 3y. Find the dy by dx if find the dy by dx if 2x plus 3y if 2x plus 3y is equal to sin x is equal to sin x. Okay, given solutions ಅಲ್ಲಿ ಇದು ಅಷ್ಟೇ 2 ಮಾರ್ಕ್ಸ್ ಕ್ವೆಶ್ಚನ್ಸ್. ಓಕೆ, given if 2x plus 3y is equal to sin x, 2x plus 3y is equal to sin x. ಇದನ್ನ ಡಿಫರೆನ್ಶಿಯೇಟ್, ಇವನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದ್ವಿ. ವೇರಿಯಬಲ್ ಪಕ್ಕ ಕಾನ್ಸ್ಟೆಂಟ್ ಬಂದ್ರೆ ಹಾಗೆ ಬರೆಯಬೇಕು. x ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ 1 plus 3 ಕಾನ್ಸ್ಟೆಂಟ್ ವೇರಿಯಬಲ್ ಪಕ್ಕ ಹಾಗೆ ಇದೆ. y ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ x ಅಂತ ಹೇಳಿದ್ರೆ dy by dx ಆಗಿರುತ್ತೆ. ಅಲ್ಲಿ is equal to sin x ನ ಡಿಫರೆನ್ಶಿಯೇಟ್ cos x ಆಯ್ತು. x ನ ವಿತ್ ರೆಸ್ಪೆಕ್ಟ್ ಟು x into 1 ಬೇಕಾಗಿಲ್ಲ. ಸೊ ಹಾಗಾದ್ರೆ 3 times of dy by dx as it is ಹಾಗೆ is equal to plus 2 ಇರೋದು ಆ ಕಡೆ ಶಿಫ್ಟ್ ಆದ್ರೆ cos x minus 2 ಆಗುತ್ತೆ. ನನಗೆ ಬೇಕಾಗಿರೋದು only dy by dx. ಸೊ 3 ರೈಟ್ ಸೈಡ್ ಶಿಫ್ಟ್ ಆದ್ರೆ cos x minus 2 divided by 3 which is the required dy by dx ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ dy by dx plus 2x plus 3y is equal to sin y. ಇದೇ ಪ್ರಾಬ್ಲಮ್ಸ್ ಅಲ್ಲಿ ಇನ್ ಕೇಸ್ ಇದು y ಕೊಟ್ರೆ x ಇರೋ ಜಾಗದಲ್ಲಿ y ಬಂದ್ರೆ ಏನಾಗ್ತಾ ಹೋಗುತ್ತೆ ನೋಡಿ. 2x plus 3y is equal to sin x ಆಗಿ ಇದೆ, ಬಟ್ ಇನ್ ದಿಸ್ ಪ್ಲೇಸ್ ಆಫ್ x ಇರೋ ಜಾಗದಲ್ಲಿ y ಇದೆ. ಸೊ ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. 2 ವೇರಿಯಬಲ್ ಕಾನ್ಸ್ಟೆಂಟ್ ಆಗಿದೆ, x ನ ಡಿಫರೆನ್ಶಿಯೇಟ್ 1 plus 3 ಕಾನ್ಸ್ಟೆಂಟ್ ಆಗಿದೆ, y ನ ಡಿಫರೆನ್ಶಿಯೇಟ್ dy by dx, sin ನ ಡಿಫರೆನ್ಶಿಯೇಟ್ cos, ಬಟ್ ಅಲ್ಲಿ y ಇರೋದ್ರಿಂದ ಇಲ್ಲಿ ಕೂಡ cos y ಆಯಿತು. ಬಟ್ ಈ y ಇದೆ ವಿತ್ ರೆಸ್ಪೆಕ್ಟ್ ಟು x ಇರೋದಿಗೆ ಇಂಟು dy by dx ಆಗ್ಬಿಡುತ್ತೆ. ಈಗ ನಿಮಗೆ ಬೇಕಾಗಿರೋದು dy by dx ಒಂದು ಕಡೆ ಇರಲಿ. ಹಾಗಾದ್ರೆ 3 times of dy by dx as it is ಆಗಿರಲಿ, ಪ್ಲಸ್ ಇರ್ತಕ್ಕಂಥದ್ದು ಕಡೆ ಇಟ್ಕೊಂಡ್ರೆ ಮೈನಸ್ cos y into dy by dx ಇದು ಕೂಡ ಆಗಿರುತ್ತೆ is equal to plus 2 ಇರೋದು ರೈಟ್ ಸೈಡ್ ಶಿಫ್ಟ್ ಆದ್ರೆ ದಟ್ ಇಸ್ minus 2. ಇವೆರಡರಲ್ಲೂ dy by dx get common, dy by dx get common, remaining minus 3 minus cos y that is equal to minus 2. So required dy by dx is equal to minus 2 divided by 3 minus cos y that is the required dy by dx ಆಗಿರುತ್ತೆ. Okay, next question, find the dy by dx if ax plus by square is equal to cos y find the dy by dx. We given solutions, given equation ಬರ್ಕೊಳ್ಳೋಣ. ಏನಿದೆ that is ax plus by square is equal to cos y. Differentiate with respect to x. Differentiate with respect to x ಮಾಡಿ. ವೇರಿಯಬಲ್ ಪಕ್ಕ ಕಾನ್ಸ್ಟೆಂಟ್ ಬಂದ್ರೆ ಅದು ಹಾಗೆ ಇರುತ್ತೆ. x ನ ಡಿಫರೆನ್ಶಿಯೇಟ್ into 1 plus b, ವೇರಿಯಬಲ್ ಪಕ್ಕ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಪವರ್ ನ ಡಿಫರೆನ್ಶಿಯೇಟ್, ಪವರ್ ಅಲ್ಲಿ ಪಕ್ಕ ಬರೆದು ಪವರ್ 1 ಕಮ್ಮಿ ಮಾಡಿದ್ವಿ ದಟ್ ಇಸ್ 2y. x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ 2x ಅಂತ ಹೇಳ್ತೀವಿ, ಹಾಗೆ y ಸ್ಕ್ವೇರ್ ನ ಡಿಫರೆನ್ಶಿಯೇಟ್ 2y.
ಬಟ್ ಇಲ್ಲಿ ಎಕ್ಸ್ ಇದ್ದಿದ್ರೆ 2xಗೆ ಏನೋ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ವೈಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಿರೋದ್ರಿಂದ ವೈನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಇಸ್ dy by dx is equal to cos y ನ ಡಿಫ್ರೆನ್ಶಿಯೇಟ್ ಇರೋದು minus sin y. But here y with respect to x into dy by dx ಆಗುತ್ತೆ. ಸೊ ಹಾಗಾದ್ರೆ dy by dx ಅಂತ ಒಂದು ಕಡೆ ಇದೆ, ಇನ್ನು ಉಳಿದ ಟರ್ಮ್ಸ್ ಎಲ್ಲ ಒಂದು ಕಡೆ. ಹಾಗಾದ್ರೆ 2by into dy by dx as it is ಹಾಗೆ ಇದೆ. ಅಲ್ಲಿ ಮೈನಸ್ ಇರತಕ್ಕಂತ ವ್ಯಾಲ್ಯೂ ಇಟ್ಕೊಂಡು ಪ್ಲಸ್ sin y into dy by dx is equal to plus a right side shift ಆದ್ರೆ that is minus a. ಇವೆರಡರಲ್ಲೂ dy by dx get common, dy by dx get common, remaining 2 into b into y plus that is sin y is equal to minus a. Required dy by dx ಹಾಗೆ ಇರುತ್ತೆ, into ಇರೋದ್ರಿಂದ terms right side shift ಆದ್ರೆ that is denominator minus a divided by 2by plus sin y, 2by that is plus sin y, that is the required dy by dx. Okay, next questions ನೋಡ್ತಾ ಹೋಗೋಣ. Find the dy by dx x square plus, find the dy by dx, find the dy by dx. Next question, find the dy by dx. X square plus xy plus y square is equal to 100, is equal to 100. ಇದು ಕೂಡ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ನೋಡಿ. Find the dy by dx. Given equations ನ ಡೈರೆಕ್ಟ್ ಆಗಿ ಮಾಡ್ತೀವಿ. Given, okay, differentiate with respect to x. ಈ ಫಂಕ್ಷನ್ಸ್ ನ ಪ್ರಾಬ್ಲಮ್ ನ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಹೋಗ್ತೀವಿ. x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ 2x, x with respect to x ಕ್ಯಾನ್ಸಲ್, ಅಲ್ಲಿ 2x ಅಷ್ಟೇ ಆಗುತ್ತೆ. ಬಟ್ ಇಲ್ಲಿ ನೋಡಿ x ನ ಡಿಫರೆನ್ಶಿಯೇಟ್ ಮತ್ತೆ y ನ ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ x y ಎರಡು ವೇರಿಯಬಲ್, y is an dependent variable, x is an independent variable ನಮಗೆ ಗೊತ್ತದು. ಹಾಗಾದ್ರೆ x y ಇಂಟು ಇದಾವೆ ಅಂದ್ರೆ ಇವೆರಡೂ ಕೂಡ ಪ್ರಾಡಕ್ಟ್ ಅಲ್ಲಿ ಇದಾವೆ. ಪ್ರಾಡಕ್ಟ್ ಅಲ್ಲಿ ಇದಾವೆ ಅಂದ್ರೆ we have to applying the product rule. So first function ನ ಡಿಫರೆನ್ಶಿಯೇಟ್ which is first function, second function. First function ನ ಡಿಫರೆನ್ಶಿಯೇಟ್ x ನ ಡಿಫರೆನ್ಶಿಯೇಟ್ 1 into second function ಹಾಗೆ ಇದೆ ಪ್ಲಸ್ first function ಹಾಗೆ ಇರುತ್ತೆ, second function ನ ಡಿಫರೆನ್ಶಿಯೇಟ್ that is y dash or dy by dx hence, and then plus next note of y square ನ ಡಿಫರೆನ್ಶಿಯೇಟ್ 2y into y ಇದೆ with respect to x differentiate that is y dash, 100 ನ ಡಿಫರೆನ್ಶಿಯೇಟ್ 100 is constant ನ ಡಿಫರೆನ್ಶಿಯೇಟ್ 0. ಸೊ ಹಾಗಾದ್ರೆ y dash ಇರೋದು ಅಷ್ಟೇ ಒಂದು ಕಡೆ ಇಟ್ಕೊಳ್ಳಿ, ಇದು ಉಳಿದ ಇರೋ ಟರ್ಮ್ಸ್ ನ ಆ ಕಡೆ ಕಳಿಸಿ. ಅಲ್ಲಿ ಈ y dash ಇರೋ ಟರ್ಮ್ಸ್ ಅಲ್ಲಿ y dash ಗೆ ಕಾಮನ್ ತಗೊಂಡ್ರೆ ರಿಮೈನಿಂಗ್ x plus 2y ಅಷ್ಟೇ ಇದೆ, y dash ಕಾಮನ್ ತೆಗೆದಿದ್ದೀವಿ ಎರಡನ್ನು is equal to ಪ್ಲಸ್ ಟರ್ಮ್ ನ ಆ ಕಡೆ ಕಳಿಸಿದ್ರೆ minus 2x plus y ಆ ಕಡೆ ಹೋದ್ರೆ minus y. ರಿಕ್ವೈರ್ಡ್ y dash ಹಾಗೆ ಇರುತ್ತೆ, minus 2x minus y divided by into ಇರುತ್ತೆ ಡಿನಾಮಿನೇಟರ್ ಅಂದ್ರೆ x plus 2y that is the required dy by dx. ಸೊ ಓಕೆ, ಇವೆಲ್ಲ ನಿಮಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದು 2-3 ಪ್ರಾಬ್ಲಮ್ಸ್ ಇದಾವೆ, ಒಂದು ನೀವು ವರ್ಕೌಟ್ ಮಾಡಿ ಅಲ್ಲಿಗೆ ನಿಮಗೆ ಇದ್ರ ಇಂಪ್ಲಿಸಿಟ್ ಫಾರ್ಮ್ ಕೂಡ ರಿಯಲೈಸ್ ಆಗುತ್ತೆ. ಬಹುಶಃ ನಾನು ಹೇಳ್ಬೇಕಾಯ್ತು ಇದೇ ಮೆಥಡ್ ನಿಮಗೆ ಏನು ಅದರಲ್ಲಿ x into y ಇರ್ತಕ್ಕಂಥ ಮೆಥಡಲ್ಲಿ ಡಿಫ್ರೆನ್ಶಿಯೇಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. y ಬಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಷನ್ಸ್ ಅಲ್ಲಿ ಪಕ್ಕದಲ್ಲಿ y ಡ್ಯಾಶ್ ಆಗುತ್ತೆ ಅಥವಾ dy by dx ಆಗುತ್ತೆ. ಇಷ್ಟು ರಿಯಲೈಸ್ ಆಯಿತು ಅಂದರೆ ಮುಂದಿನ ಎಲ್ಲ ಕಾನ್ಸೆಪ್ಟ್ ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ derivatives of inverse trigonometric functions ಅಂತ ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ. derivatives of inverse trigonometric functions, derivatives of ITF ಅಂತ ಹೇಳಿದ್ರೆ inverse trigonometric functions. in case ಏನಾದರೂ 1 ಮಾರ್ಕ್ಸ್ ಇದರಲ್ಲಿ find the derivative of sin inverse x with respect to x ಏನಾದರೂ ಕೇಳಿದ್ರೆ 1 ಮಾರ್ಕ್ಸ್. find the derivative of sin inverse x with respect to x ಕೇಳಿದ್ರೆ ನೀವು ಫಸ್ಟ್ ಅವಾಗ ಏನು ಮಾಡ್ಕೊಳ್ತೀವಿ, ಲೆಟ್ ಫಂಕ್ಷನ್ಸ್ ನ ಯಾವನ್ನ sin inverse ಕೊಟ್ಟಿದ್ದೇನೆ, ಲೆಟ್ y is equal to sin inverse x ತಗೊಳ್ತೀವಿ. sin inverse ಲೆಫ್ಟ್ ಸೈಡ್ ಶಿಫ್ಟ್ ಆದರೆ that is sin y is equal to x ಆಗಿರುತ್ತೆ. ಸೊ ಹಾಗಾದ್ರೆ ಇದನ್ನು ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಹೋಗೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, sin y ನ ಡಿಫರೆನ್ಶಿಯೇಟ್ you know that cos y into y ನ ಡಿಫರೆನ್ಶಿಯೇಟ್ that is y dash, x ನ ಡಿಫರೆನ್ಶಿಯೇಟ್ 1 ಆಗುತ್ತೆ. ಅಲ್ಲಿ that is y dash is equal to 1 divided by cos y ಅಂದ್ರೆ cos y ಆಗುತ್ತೆ. ಅಲ್ಲಿ y dash ಅಂದ್ರೆ ನನಗೆ y ನ ಡಿಫರೆನ್ಶಿಯೇಟ್ ಆಗಿದೆ, y dash cos y ಇದೆ you know that ನಮಗೆ cos square y plus sin square y is equal to ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ, ಯಾಕಂದ್ರೆ ಲ್ಯಾಂಗ್ವೇಜ್ ಸೇಮ್ ಇರಬೇಕು. ಹಾಗಾದ್ರೆ cos y is equal to square root of ಇಲ್ಲಿ ಇರ್ತಕ್ಕಂಥ 1 sin square ನೆಗೆಟಿವ್ ಕಳಿಸಿದ್ರೆ 1 minus sin square y ಆಗುತ್ತೆ, ಸ್ಕ್ವೇರ್ ತೆಗೆದ್ರೆ ರೂಟ್ ಆಗುತ್ತೆ. cos y is equal to root of 1 minus sin square y ಅಂತ ಬರೀಬಹುದು. 1 divided by root of 1 minus
sin square y, ಅಲ್ಲಿ y dash is equal to 1 divided by square root of 1 minus sin y ಅಂತ ಹೇಳಿದ್ರೆ ವ್ಯಾಲ್ಯೂ ಇಲ್ಲಿ x ಇದೆ, ಸೊ x ಇದೆ ಹೋಲ್ಗಡೆ ಸ್ಕ್ವೇರ್ ಇದೆ, ಹಾಗಾದ್ರೆ y dash is equal to 1 divided by root of 1 minus x square ಇದೆ. ಏನದು ಡಿರೈವೇಟಿವ್ ಆಫ್ sin inverse x. ಹಾಗಾದ್ರೆ ಡಿರೈವೇಟಿವ್ ಆಫ್ sin inverse x with respect to x is equal to 1 divided by root of 1 minus x square. ಹಾಗಾದ್ರೆ sin inverse x ಸೇಮ್ ಪ್ರೊಸೀಜರ್ cos inverse x ಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ y is equal to cos inverse x ಮೈನಸ್ ಮಾತ್ರ ಬರುತ್ತೆ ಅಷ್ಟೇ cos inverse x ಗೆ. ಅದನ್ನ ನೀವು ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡಿ ವರ್ಕೌಟ್ ಮಾಡಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ cot inverse x tan inverse x ನೋಡ್ತಾ ಹೋಗೋಣ. find the derivative of cot inverse x with respect to x. ಯಾಕಂದ್ರೆ ಈಗ ಆಲ್ರೆಡಿ ಒಂದು ಡಿಸ್ಕಸ್ ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿರೋ ಇನ್ನೊಂದ್ಸರಿ ನಿಮಗೆ ರಿವೈಸ್ ತರ ಹೇಳ್ತಾ ಇರ್ತೀನಿ, ಕ್ವಶನ್ಸ್ ನೀವೇ ವರ್ಕೌಟ್ ಮಾಡಿ ಅಂತ ಬಿಟ್ಟರು ನೀವು ವರ್ಕೌಟ್ ಮಾಡ್ತೀರಾ. ಸೊ ಹಾಗಾದ್ರೆ ಫೈಂಡ್ ದ ಡೆರಿವೇಟಿವ್ ಆಫ್ cot inverse x. ಲೆಟ್ y is equal to cot inverse x. cot inverse ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ ದಟ್ ಇಸ್ cot y is equal to in ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು x. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. cot ನ ಡಿಫರೆನ್ಶಿಯೇಟ್ ಏನಾಗುತ್ತೆ ನಿಮಗೆ ಗೊತ್ತಿರಂಗೆ, cot ನ ಡಿಫರೆನ್ಶಿಯೇಟ್ ಮೈನಸ್ cosecant ಸ್ಕ್ವೇರ್ y ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು x ಇರೋದ್ರಿಂದ y dash is equal to x ನ ಡಿಫರೆನ್ಶಿಯೇಟ್ 1 ಆಯ್ತು. cot ನ ಡಿಫರೆನ್ಶಿಯೇಟ್ ಮೈನಸ್ cosecant ಸ್ಕ್ವೇರ್ y ಇದೆ ವಿತ್ ರೆಸ್ಪೆಕ್ಟ್ ಟು y ಡಿಫರೆನ್ಶಿಯೇಟ್ dy by dx ನಥಿಂಗ್ ಬಟ್ y dash x ನ ಡಿಫರೆನ್ಶಿಯೇಟ್ 1 ಆಯ್ತು. ಅಲ್ಲಿ y dash is equal to ಇದಿರೋದು ಆ ಕಡೆಗೆ ಶಿಫ್ಟ್ ಆದ್ರೆ ಡಿನಾಮಿನೇಟರ್ ಅಲ್ಲಿ ಮೈನಸ್ 1 divided by cosecant ಸ್ಕ್ವೇರ್ y ಆಗುತ್ತೆ. cosecant ಸ್ಕ್ವೇರ್ y, you know that trigonometric identity is 1 plus cot square theta is equal to cosecant square theta. ಹಾಗಾದ್ರೆ y dash is equal to minus 1 divided by cosecant square ರ ಜಾಗದಲ್ಲಿ 1 plus cot square theta ಬರೀಬಹುದು. ಇಲ್ಲಿ 1 plus cot square y ಅಂತ ಬರ್ಕೊಳ್ತೀವಿ, ಯಾಕಂದ್ರೆ y ಇದೆ y ಆಗುತ್ತೆ, theta ಇರುತ್ತೆ theta ಆಗುತ್ತೆ ಫಾರ್ಮುಲಾ. ಅಲ್ಲಿ y dash is equal to minus 1 divided by 1 plus cot y value x ಆಗುತ್ತೆ, 1 plus x square, that is the required y dash is equal to minus 1 divided by 1 plus x square. ಹಾಗಾದ್ರೆ ಡೆರಿವೇಟಿವ್ ಆಫ್ cot inverse x is equal to ವಿನೋ ದಟ್ minus 1 divided by 1 plus x square ಆಗಿರುತ್ತೆ. ಸೇಮ್ ಪ್ರೊಸೀಜರ್ tan inverse x ನ ನೀವೇ ವರ್ಕೌಟ್ ಮಾಡ್ತಾ ಹೋಗ್ತೀರಾ. ಓಕೆ, ನೆಕ್ಸ್ಟ್ ಅದೇ ರೀತಿ ಫೈಂಡ್ ದ ಡೆರಿವೇಟಿವ್ ಆಫ್ secant inverse x. ಫೈಂಡ್ ದ ಡೆರಿವೇಟಿವ್ ಆಫ್ secant inverse x with respect to x. secant inverse x ನ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಇದು ಕೂಡ ಅಷ್ಟೇ ಸೇಮ್ ಪ್ರೊಸೀಜರ್. ಲೆಟ್ y is equal to secant inverse x. secant inverse ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ that is secant y, ರಿಮೈನಿಂಗ್ x ಹಾಗೆ ಇರುತ್ತೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಹಾಗಾದ್ರೆ ಡಿಫರೆನ್ಶಿಯೇಟ್ secant y ನ ಡಿಫರೆನ್ಶಿಯೇಟ್ secant y into tan y. ಯಾಕಂದ್ರೆ secant x ನ ಡಿಫರೆನ್ಶಿಯೇಟ್ secant x into tan x, y ಇರುತ್ತೆ secant y into tan y. ಇಲ್ಲಿ y ಇದೆ with respect to x, that is y dash, x ನ ಡಿಫರೆನ್ಶಿಯೇಟ್ 1, ಅಲ್ಲಿ that is y dash is equal to 1 divided by into ಇರುತ್ತೆ, ಡಿನಾಮಿನೇಟರ್ ಬರುತ್ತೆ, that is secant y into tan y ಆಗುತ್ತೆ. again we know that 1 plus tan square y is equal to secant square y. ಹಾಗಾದ್ರೆ ನಾವು ಇಲ್ಲಿ tan y ಇರೋ ಜಾಗದಲ್ಲಿ ಏನಂತ ಬರ್ಕೋಬಹುದು ನೋಡಿ, ರಿಮೈನಿಂಗ್ tan y ಆಗಿದೆ, ಇವು ಪ್ಲಸ್ 1 ಆ ಕಡೆ ಹೋದ್ರೆ secant square y minus 1 ಸ್ಕ್ವೇರ್ ರೂಟ್ ತೆಗೆದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಹಾಗಾದ್ರೆ in place of tan y we have to write y dash is equal to 1 divided by remaining secant y ಹಾಗೆ ಇದೆ, secant y ಹಾಗೆ ಇದೆ, into tan y ಇರೋ ಜಾಗದಲ್ಲಿ root of secant square y minus 1 ಅಂತ ಬರೀಬಹುದು. ಹಾಗಾದ್ರೆ secant y ವ್ಯಾಲ್ಯೂ ಏನಿದೆ ಇಲ್ಲಿ x ಇದೆ, then y dash is equal to 1 divided by x into root of x square minus 1, that is the required dy by dx or y dash. y dash is nothing but here what? Derivative of secant inverse x. What is the derivative of secant inverse x? Secant inverse of derivative is 1 divided by x into root of x square minus 1 ಆಗಿರುತ್ತೆ. ಇವೆಲ್ಲ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಗಿರ್ತವೆ. tan ಇನ್ವರ್ಸ್ ನ ಡೆರಿವೇಟಿವ್ ಆಗಲಿ ಗೊತ್ತು ನಿಮಗೆ ಆಲ್ರೆಡಿ, ನೀವೇ ವರ್ಕೌಟ್ ಮಾಡಿ ಅಂತ ಹೇಳಿದ್ನಿ. 1 divided by 1 plus x square ಬರುತ್ತೆ. ಅದೇ ರೀತಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಇದಾವೆ. ಇದರಲ್ಲಿ ಕಂಪಲ್ಸರಿ ಏನಾಗುತ್ತೆ 2 ಮಾರ್ಕ್ಸ್ ಗೆ ಯಾವ್ದಾದ್ರು ಒಂದು ಕ್ವೆಶ್ಚನ್ಸ್ ಎಕ್ಸಾಮ್ ಗೆ ಅಪಿಯರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗಿ ಈಗ ಆ ಪ್ರಾಬ್ಲಮ್ಸ್ ಯಾವ್ಯಾವ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಫೈಂಡ್ dy by dx. ಫೈಂಡ್ dy by dx ಕ್ವೆಶ್ಚನ್ ಈ ರೀತಿ ಕೇಳುತ್ತೆ. Find dy by dx. Find dy by dx if y is equal to tan inverse of, if y is equal to tan inverse of, if y is equal to tan inverse of 3x minus x cube,
3x minus x cube divided by 3x minus x cube divided by 1 minus 3x square 1 minus 3x square. ಓಕೆ, ಈ ಫಂಕ್ಷನ್ಸ್ ನ ಕೊಟ್ಟು ನಿಮಗೆ ಫೈಂಡ್ ದ ಡೆರಿವೇಟಿವ್ ಆಫ್ dy by dx ಅಂತ ಕೊಡುತ್ತೆ. ಒಂದು ವೇಳೆ ನೀವೇನಾದರೂ ಇದನ್ನ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ತಾ ಹೋದ್ರೆ, ಡೈರೆಕ್ಟ್ ಆಗಿ ಇದೆ ಡಿಫರೆನ್ಶಿಯೇಟ್ ಅಂತ tan ಇನ್ವರ್ಸ್ ನ ಡಿಫರೆನ್ಶಿಯೇಟ್ 1 divided by 1 plus x square ಅಷ್ಟಕ್ಕೂ ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫಿಕೇಶನ್ ಈಸ್ very difficult. So that's why we will give the substitution. ಏನು ಸಬ್ಸ್ಟಿಟ್ಯೂಷನ್ ಕೊಡ್ಬೋದು ನಿಮಗೆ ಫಸ್ಟ್ ಇಯರಲ್ಲಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ರಿಮೈಂಡ್ ಆಗಬೇಕು ಯಾವ್ಯಾವ ಇದಾವೆ ಅಂತ. ಆ ಫಾರ್ಮುಲಾ ನೆನಪಾಗ್ಬಿಟ್ರೆ ಗೊತ್ತಾಗುತ್ತೆ. ಎಕ್ಸ್ ಇರೋ ಜಾಗದಲ್ಲಿ ಟ್ಯಾನ್ ಥೀಟಾ ತಗೊಂಡ್ರೆ ಇವನ್ಗೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ದಿಸ್ ಇಂಪ್ಲೈಸ್ ಟ್ಯಾನ್ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ ಆಗಿದೆ. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ಸ್ ಬರಿತಾ ಹೋಗ್ರಿ. y is equal to tan inverse of 3 into x ಇರೋ ಜಾಗದಲ್ಲಿ tan theta ಬರ್ತದೆ 3 tan theta minus x cube ಇರೋ ಜಾಗದಲ್ಲಿ tan cube theta ಆಗುತ್ತೆ divided by 1 minus 3 tan square theta. ಅಲ್ಲಿ y is equal to tan inverse of 3 tan theta minus tan cube theta divided by 1 minus 3 tan square theta. Formula we know that tan 3 theta. However, we have to write here tan 3 theta. Tan inverse tan get cancel. Y into 3 theta. Y is equal to 3 into theta. The theta value tan inverse x. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕಷ್ಟೇ. ಇಲ್ಲಿವರೆಗೂ ಫಂಕ್ಷನ್ಸ್ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಇರೋದೇ ಇವಾಗ. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ y ಡ್ಯಾಶ್ ಆಗುತ್ತೆ is equal to 3 is constant. 3 ಅನ್ನ ಕಾನ್ಸ್ಟೆಂಟ್ ಹಾಗೆ ಇದೆ. tan inverse x ನ ಡಿಫರೆನ್ಶಿಯೇಟ್ 1 divided by 1 plus x square. ಅಲ್ಲಿ required y dash is equal to 3 into 1 3 divided by 1 plus x square. That is the required dy by dx ಆಗಿರುತ್ತೆ. ಸೊ ಇದು ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಇದೇ ತರ ಕ್ವೆಶ್ಚನ್ಸ್ ಸುಮಾರು ಇದಾವೆ, ನೋಡ್ತಾ ಬನ್ನಿ. ಫೈಂಡ್ dy by dx. ಫೈಂಡ್ dy by dx. ಈ y is equal to cos inverse of y is equal to cos inverse of 1 minus x square divided by 1 plus x square ಅಂತ ಇದೆ. If y is equal to cos inverse of 1 minus x square divided by 1 plus x square ಫಂಕ್ಷನ್ಸ್ ಇದಕ್ಕೂ ಕೂಡ ಅಷ್ಟೇ dy by dx ಫೈಂಡ್ ಔಟ್ ಮಾಡೋಕೆ cos inverse ಗೆ ಡಿಫರೆನ್ಶಿಯೇಟ್ ನಿಮಗೆ ಗೊತ್ತು 1 divided by root of minus 1 divided by root of 1 minus x square ಅಂತ. ಡೈರೆಕ್ಟ್ ಡಿಫರೆನ್ಶಿಯೇಟ್ ಮಾಡಕ್ಕೆ ಹೋದ್ರೆ ಕ್ಯಾಲ್ಕುಲೇಷನ್ಸ್ ಡಿಫಿಕಲ್ಟ್. ಸೊ ಅದರ ಸಬ್ಸ್ಟಿಟ್ಯೂಷನ್ ಇದಕ್ಕೂ ಕೂಡ tan theta ನೇ ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. ಯಾಕೆ ಎಲ್ಲವೂ tan theta ನೇ ಬರಿತಾ ಇದೀವಿ? ಫಾರ್ಮುಲಾ ಬರುತ್ತೆ ಅದಕ್ಕೆ ಬರ್ತದೆ. x ಇರೋ ಜಾಗದಲ್ಲಿ 1 minus tan square divided by 1 plus tan square ಅಂದ್ರೆ we know that cos 2 theta. ಸೊ ಹಾಗಾದ್ರೆ put substitution x is equal to ಏನಾಗಿದೆ ನೋಡಿ ಇಲ್ಲಿ tan theta. This implies tan inverse x is equal to theta. ಹಾಗಾದ್ರೆ y is equal to cos inverse of 1 minus in the place of tan we have to write tan square theta divided by plus 1 plus tan square theta. Or y is equal to cos inverse of 1 minus tan square theta divided by 1 plus tan square theta that is equal to cos 2 theta. So cos inverse get cancel. Y is equal to 2 into theta and y is equal to 2 into theta. Here theta value tan inverse x. Y is equal to theta. Theta value ಏನಿದೆ tan inverse x. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಮತ್ತೆ ಯಾರಾದ್ರೂ ಇಲ್ಲಿ dy by dx ಅಂತ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ ಮೇಲೆ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ ಈಸ್ y ನ ಡಿಫರೆನ್ಶಿಯೇಟ್ y ಡ್ಯಾಶ್. ಸೊ ಹಾಗಾದ್ರೆ 2 ರಿಮೇನ್ಸ್ ಕಾನ್ಸ್ಟೆಂಟ್ ಹಾಗೆ ಇದೆ ಇಂಟು tan inverse ನ ಡಿಫರೆನ್ಶಿಯೇಟ್ 1 divided by 1 plus x square that is y dash is equal to 2 into 1 2 divided by 1 plus x square that is the required dy by dx ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. Find dy by dx. Find dy by dx. If y is equal to sin inverse of ಇದೇ ಪ್ರಾಬ್ಲಮ್ ಇರೋದು. ಬಟ್ ಇಲ್ಲಿ cos inverse ಇತ್ತಾಗಲೇ ಈಗ sin inverse ಕೊಟ್ಟಿದ್ದಾರೆ. sin inverse of 1 minus x square divided by 1 plus x square. ಇದಕ್ಕೂ ಕೂಡ ಸೇಮ್ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಂಡು ಬರ್ತೀವಿ. ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿದೆ, ಅದನ್ನ ಅಲ್ಲೇ ಚೇಂಜ್ ಮಾಡ್ಬಿಟ್ಟು ಗೊತ್ತಾಗುತ್ತೆ. ಏನಾಗುತ್ತೆ y is equal to sin inverse of 1 minus x square divided by 1 plus x square ಇದೆ. put substitution ಇದಕ್ಕೂ ಕೂಡ x is equal to tan theta. ಅಲ್ಲಿ tan inverse x is equal to theta ಆಗುತ್ತೆ. put y is equal to ಕೊಟ್ಟಿರ್ತಕ್ಕಂಥದ್ದು sin inverse of 1 minus x ಇರೋ ಜಾಗದಲ್ಲಿ tan square x ಇರೋ ಜಾಗದಲ್ಲಿ 1 plus tan square theta. ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿಂದ ಇದು ಸಣ್ಣ ಚೇಂಜಸ್ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ. y is equal to ಇಲ್ಲಿರೋದು sin inverse of 1 minus tan square divided by 1 plus tan square. ಇಲ್ಲಿ sin inverse ಐತೆ ಅಂತ sin 2 theta ಬರೆಯಂಗಿಲ್ಲ.
ಹಿಂಗಂದ್ರೆ ಫಾರ್ಮುಲಾ ಆಲ್ರೆಡಿ ನಮಗೆ ಗೊತ್ತು, ಕಾಸ್ ಟು ಥೀಟಾನೇ ಬರ್ಕೋಬೇಕು. ಹಾಗಾದ್ರೆ ಫಾರ್ಮುಲಾ ಏನಾಗಿರುತ್ತೆ, ಕಾಸ್ ಟು ಥೀಟಾ 1 ಮೈನಸ್ tan ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಟು ಥೀಟಾ. ಹಾಗಾದ್ರೆ sin ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಲ್ಲ. ಬೈ ಯೂಸಿಂಗ್ ದ ಅಲೈಡ್ ಆಂಗಲ್, ದಟ್ ಈಸ್ ಕಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು sin ಆಫ್ pi by 2 minus 2 theta, because why pi by 2 ಹೋದಂಗೆಲ್ಲ cos sin changes to cos, angle 2 theta, pi by 2 minus which quadrant, first quadrant all are positive, then sin inverse get cancelled. Y is equal to pi by 2 minus 2 into theta. In the theta ಅಂದ್ರೆ we have to know that tan inverse x. ಇವಾಗ ಡಿಫರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇವಾಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಕಂಟಿನ್ಯೂ differentiate with respect to x, that is y na differentiate y dash. Here pi by 2 is constant na differentiate 0, minus 2 is remains constant hage irutte into tan inverse x na differentiate 1 divided by 1 plus x square. The required dy by dx is minus 2 divided by 1 plus x square, which is the required dy by dx agirutte. Okay, next question. Find dy by dx. Find dy by dx if y is equal to cos inverse of y is equal to cos inverse of 2x divided by 1 plus x square. Find dy by dx if y is equal to cos inverse of 2x divided by 1 plus x square ಇದೆ. ಓಕೆ, ನೋಡ್ತಾ ಹೋಗಿ. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಟ್ಯಾಪ್ ಇರ್ತದೆ. ಇಲ್ಲಿ ಸುಮಾರು ಒಂದು 5 ಪ್ರಾಬ್ಲಮ್ಸ್ ಇದಾವೆ. 5ಕ್ಕೂ ಸಬ್ಸ್ಟಿಟ್ಯೂಷನ್ ಟ್ಯಾಪ್ ಇರ್ತಾನೆ, ಯಾಕೆಂದ್ರೆ ಅಷ್ಟು ಕರೆಕ್ಟಾಗಿ ಸಿಗ್ತಾ ಹೋಗ್ತಾವೆ ನಿಮಗೆ. ಹಾಗಾಗಿ put x is equal to tan theta, this implies tan inverse x is equal to theta ಆಗುತ್ತೆ. y is equal to cos inverse of 2 into x ಇರುತ್ತೆ, tan theta ಬರುತ್ತೆ divided by 1 plus that is tan square theta. y is equal to cos inverse of 2 tan theta divided by 1 plus tan square theta ಅಂದ್ರೆ ನಾವು ಅದರ ಫಾರ್ಮುಲಾ sin 2 theta. cos 2 theta ಅಲ್ಲ sin 2 theta. 2 tan theta divided by 1 plus tan square theta, that is equal to sin 2 theta. Here cos inverse sin not cancelled. Y is equal to cos inverse of sin can be converted into cos of pi by 2 minus 2 theta. Then cos inverse get cancelled. Y is equal to pi by 2 minus 2 theta. 2 into theta ಅಂದ್ರೆ tan inverse x. ಆಲ್ರೆಡಿ ಇದೇ ತರಲೆ ಆನ್ಸರ್ ಬಂತು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಇವಾಗ y ನ ಡಿಫರೆನ್ಷಿಯೇಟ್ y dash, pi by 2 differentiate constant 0, minus 2 ಆಗಿರುತ್ತೆ. tan inverse of 1 divided by 1 plus x square, that is the required derivative. Y dash is equal to minus 2 divided by 1 plus x square ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಫೈಂಡ್ dy by dx. ಫೈಂಡ್ dy by dx if y is equal to sin inverse of, find dy by dx if y is equal to sin inverse of, find dy by dx if y is equal to sin inverse of 2x into root of 1 minus x square. Y is equal to 2x into square root of 1 minus x square. In here ಸ್ವಲ್ಪ ಚೇಂಜಸ್ ಇದೆ. ಸಬ್ಸ್ಟಿಟ್ಯೂಷನ್ sin θ ಕೊಟ್ಟರು ಬರುತ್ತೆ, cos θ ಕೊಟ್ಟರು ಬರುತ್ತೆ. ನೀವು ಯಾವ ಬೇಕಾದ್ರೂ ಸಬ್ಸ್ಟಿಟ್ಯೂಷನ್ ಕೊಡ್ಬೋದು. ಈಗ ಲಾಸ್ಟ್ ಎರಡು ಪ್ರಾಬ್ಲಮ್ಗೆ cos θ ನೇ ಸಬ್ಸ್ಟಿಟ್ಯೂಷನ್ ಬೇಕು, ಹಂಗಾಗಿ ಇದಕ್ಕೂ ಕೂಡ cos θ ನೇ ಸಬ್ಸ್ಟಿಟ್ಯೂಷನ್. ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಫಸ್ಟ್ 4 ಪ್ರಾಬ್ಲಮ್ಸ್ಗೆ ನಿಮಗೆ ಕರೆಕ್ಟ್ ನೋಡಿದ್ರೆ dy by dx ಫೈಂಡ್ ಔಟ್ ಮಾಡೋಕ್ಕೆ put x is equal to tan θ ಕೊಡ್ತೀರಾ. ನೆಕ್ಸ್ಟ್ ಇರೋ ಪ್ರಾಬ್ಲಮ್ಸ್ಗೆ ನೀವು put x is equal to cos θ ಕೊಡ್ತೀರಾ. ಹಾಗಾಗಿ put x is equal to substitution cos theta. This implies cos left side shift ಆದರೆ cos inverse x, that is equal to theta. y is equal to sin inverse of 2 cos theta into square root of 1 minus cos square theta. So y is equal to sin inverse of 2 cos theta into square root of 1 minus cos square theta can be written as sin square theta. Square root cancel out. In remaining, y is equal to sin inverse of 2 cos theta into sin theta. We know that formula 2 sin theta into cos theta sin 2 theta ಆಗಿರುತ್ತೆ. y is equal to sin inverse of sin 2 theta. sin inverse get cancel. y is equal to 2 theta. ಅಲ್ಲಿ y is equal to 2 into theta. theta ಅಂದ್ರೆ cos inverse x. y is equal to 2 into theta. theta means cos inverse x. differentiate with respect to x. y dash is equal to 2 ಆಗಿ ಇರುತ್ತೆ. cos inverse ನ differentiate minus 1 divided by root of 1 minus x square. root of 1 minus x square. ಅಲ್ಲಿ required dy by dx is equal to minus 2 divided by root of 1 minus x square ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಫೈಂಡ್ dy by dx. Find dy by dx if y is equal to secant inverse of, y is equal to secant inverse of
1 ಡಿವೈಡೆಡ್ ಬೈ 2x ಸ್ಕ್ವೇರ್ ಮೈನಸ್ 1 ಇದೆ. y is equal to secant inverse of 1 divided by 2x square minus 1. ಇದಕ್ಕೂ ಕೂಡ ಅಷ್ಟೇ put x is equal to cos theta. ಲಾಸ್ಟ್ ಕ್ವೆಶ್ಚನ್ ಇನ್ ನಾವು ಹೇಳಿದೆ ಸಬ್ಸ್ಟಿಟ್ಯೂಷನ್ cos theta ನ ತಗೊಳ್ಳಿ ಅಂತ. put x is equal to cos theta, this implies cos left side ಶಿಫ್ಟ್ ಆದ್ರೆ cos inverse x that is equal to theta. ಅಲ್ಲಿ ರಿಮೈನಿಂಗ್ ಇರತಕ್ಕಂತ ಕ್ವೆಶ್ಚನ್ಸ್ ನ ನೋಡ್ತಾ ಹೋಗಿ ಬರಿತಾ ಹೋಗಿ ಹಂಗೆ ಹೇಳಿ y is equal to okay secant inverse of substitution 1 divided by 2 cos square theta minus 1. ಅಲ್ಲಿ y is equal to secant inverse of 1 divided by 2 cos square theta minus 1 can be written as you know that formula that is cos 2 theta. Cos 2 theta can be written as 2 cos square theta minus 1. So ಹಾಗಾದ್ರೆ y is equal to secant inverse of reciprocal of cos, we know that secant 2 theta. So the secant inverse get cancel. Y is equal to 2 into theta. Y is equal to 2 into theta. Y is equal to 2 into theta value cos inverse x. 2 cos inverse x. Differentiate with respect to x. Y dash that is equal to minus 2 divided by root of 1 minus x square ಆಗುತ್ತೆ. That is the derivative ಆಗುತ್ತೆ. Okay, next concept ಬಂದ್ಬಿಟ್ಟು next ನಿಮಗೆ exponential functions ಅಂತ ಬರುತ್ತೆ. Okay, exponential functions ಅಂದ್ರೆ ಏನು ಅಂತ ನೋಡ್ತಾ ಹೋಗಿ. The exponential functions with positive base b is greater than 1. The function y is equal to f of x or y is equal to b power x. Here b should be greater than 1 ಆಗಿರಬೇಕು. Such functions are called exponential functions ಅಂತ ಹೇಳ್ತೀವಿ. The domain of the exponential function is real number. Domain of the exponential function is real number, but range of the exponential function is positive real number ಆಗಿರುತ್ತೆ. Range of the exponential function is positive real number. In the exponential function base is 10 and y is equal to 10 power x, which is exponent ಅಂತ ಹೇಳ್ತೀವಿ. x ನ ಇದನ್ನ 10 ನ ಬೇಸ್ ಅಂತ ಹೇಳ್ತೀವಿ. ಆಗ y is equal to 10 power x, which is common exponential function. Y is equal to 10 power x, the base is 10. The exponential function is called common exponential functions ಅಂತ ಹೇಳ್ತೀವಿ. y is equal to e power x, the base is e, that is the natural exponential functions ಅಂತ ಹೇಳ್ತೀವಿ. ನಿಮಗೆ exponential functions ಅಲ್ಲೂ ಕೂಡ 1 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಕೇಳೋ ಚಾನ್ಸಸ್ ಇದೆ. ಫೈಂಡ್ ದ dy by dx ಅಂತ ಹೇಳಿ ಅಥವಾ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿ exponential functions ಅಲ್ಲಿ ನೋಡ್ತಾ ಹೋಗಿ ಅದೇನಾಗಿರುತ್ತೆ ಅಂತ. ಓಕೆ, ಫೈಂಡ್ ಆರ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x e power minus x, e power minus x sin of log x, first one. Second one sin of log x, sin of log x. And third one cos inverse of e power x. And fourth one e power cos x. And fourth one e power cos x. And fifth one e power x, e power sin inverse x, e power sin inverse x. And sixth one e power x cube. And seventh one sin of tan inverse of e power x, sin of tan inverse of e power minus x, log of cos of e power x, log of cos of e power x. And then next ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗಿ ಈ ಕ್ವೆಶ್ಚನ್ಸ್ ಹೆಂಗೆ ಕೇಳ್ತಾರೆ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x e power minus x ಅಂತ ಕೇಳ್ತಾರೆ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x e power minus x. Then we have to take let y is equal to e power minus x. ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ y ನ ಡಿಫರೆನ್ಷಿಯೇಟ್ we know that is y dash. y ನ ಡಿಫರೆನ್ಷಿಯೇಟ್ that is y dash. e power x ತರ ಇದೆ. e power x ನ ಡಿಫರೆನ್ಷಿಯೇಟ್ e power x ಇದು ಅಷ್ಟೇ. e power x ಅಂತ ಕಂಡುಹಿಡಿಯೋದು ನಾವು ಅಷ್ಟೇ. e power x ನ ಡಿಫರೆನ್ಷಿಯೇಟ್ e power x ಆಯ್ತು. e power ಹೊರಟೋಯ್ತು, ಉಳಿದಿದ್ದು ಮೈನಸ್ x ನ ಡಿಫರೆನ್ಷಿಯೇಟ್ -1 ಆಗಿರುತ್ತೆ. ಹಾಗಾದ್ರೆ y dash is equal to -1 into e power minus x, that is the required dy by dx. y dash is equal to minus e power minus x ಆಗುತ್ತೆ. that is the required derivative. Next, to differentiate with respect to x, sin of log x, ಇದು ಕೂಡ ಅಷ್ಟೇ sin of log x, which is composite functions applying chain rule. Let y is equal to sin of log x ಇದೆ. ಹಾಗಾದ್ರೆ differentiate
with respect to x, differentiate with respect to x, y ನ differentiate y ನ sin ನ differentiate ವಿನೋದ cos, but x ಇರೋ ಜಾಗದಲ್ಲಿ log x ಇದೆ ಹಾಗೆ ಬರ್ದ್ವಿ into chain rule ಅಪ್ಲೈ ಮಾಡಿದ್ವಿ. sin ನ ಡೆರಿವೇಟಿವ್ ಆಯ್ತು log x ನ ಡೆರಿವೇಟಿವ್ 1/x ಹಾಗಾದ್ರೆ cos of log x divided by x, that is the required derivative ಆಗಿರುತ್ತೆ. next differentiate with respect to x, cos inverse of e power x, differentiate with respect to x, cos inverse of e power x, that is also let y is equal to cos inverse of e power x. So differentiate with respect to x ಮಾಡಿ ಏನಾಗುತ್ತೆ ನೋಡಿ, differentiate with respect to x, y ನ differentiate ವಿನೋದ that is y dash, cos inverse ನ differentiate minus 1 divided by root of 1 minus x square, but in the place of x we have e power x, that is e power x whole square into cos inverse ನ derivative ಆಯ್ತು ಉಳಿದಿದ್ದು e power x ನ differentiate e power x, that is equal to required y dash is equal to minus e power x divided by root of 1 minus e power x whole square, that is the required dy by dx ಆಗುತ್ತೆ. next derivative of, find the derivative or differentiate with respect to x, e power cos x, differentiate with respect to x, e power cos x, then we have to take let y is equal to e power cos x, differentiate with respect to x, y ನ differentiate ಏನಂದ್ರೆ y dash e power x ತರ ಇದೆ, e power x ನ differentiate ನಮಗೆ ಗೊತ್ತು e power x ಹಾಗಾದ್ರೆ e power cos x ಆಯ್ತು into e ಹೊರಟೋಯ್ತೀನಿ, e ನ differentiate ಆಯ್ತು ಪವರ್ದು, ಇನ್ನು ಉಳಿದಿದ್ದು cos x ನ differentiate minus sin x, ಅಲ್ಲಿ e power cos x into minus sin x, that is the given differentiate of the term. next you find or differentiate with respect to x, e to the power of sin inverse x, differentiate with respect to x, e to the power of sin inverse x, let y is equal to e power sin inverse x, differentiate with respect to x, that is y dash is equal to e power x na differentiate e power sin inverse x into sin inverse x na differentiate 1 divided by root of 1 minus x square, hence y dash is equal to e to the power of sin inverse x divided by root of 1 minus x square, that is the required dy by dx ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. e power x cube ಏನಿದೆ ಇಲ್ಲಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು e power x cube ಇದೆ, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬಂದಾಗ ಫಸ್ಟ್ e ನ ಡಿಫರೆನ್ಷಿಯೇಟ್ ಮಾಡಬೇಕು, ನಥಿಂಗ್ ಬಟ್ ಅದು e power x ತರ ಇರುತ್ತೆ. e power x ಅಂತ ಅಂದ್ಬಿಟ್ರೆ e power x ನ ಡಿಫರೆನ್ಷಿಯೇಟ್ e power x, ಸೊ ಹಾಗಾಗಿ e power x ಆಗಿ ಬರ್ತೀವಿ, ಆಮೇಲೆ ಪವರ್ ಅಲ್ಲಿ ಇರೋದನ್ನ ಡಿಫರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಲೆಟ್ y is equal to e power x cube, differentiate with respect to x, y na differentiate y dash, e power x na differentiate e power x cube x, ಅಲ್ಲಿ e differentiate ಆಯ್ತು, e differentiate ಆದ್ಮೇಲೆ ಹೋಗಿ ಪವರ್ x cube na differentiate 3x square, ಪವರ್ na differentiate x na with respect to x ಇರೋದ್ರಿಂದ ಆನ್ಸರ್ ಇಷ್ಟೇ ಆಗುತ್ತೆ ಅದರದ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. sin of differentiate with respect to sin of tan inverse of e power minus x, ಹಾಗಾದ್ರೆ ಇದನ್ನು ಕೂಡ ಅಷ್ಟೇ, ಲೈಕ್ y is equal to sin of tan inverse of e power minus x ತಗೊಳ್ತೀವಿ, differentiate with respect to x ವ್ಯಾಲ್ಯೂ ಏನಾಗುತ್ತೆ, that is y dash, sin ನ differentiate we know that cos, but x ರ ಜಾಗದಲ್ಲಿ ಎಲ್ಲ ಪೂರ್ತಿ ಇರೋದು tan inverse of e power minus x ಆಗಿ ಮಾಡಬೇಕು. sin ನ differentiate cos, x ರ ಜಾಗದಲ್ಲಿ ಅಂತ ಅದೇ ಮಾಡ್ತೀವಿ. tan inverse ನ differentiate 1 divided by 1 plus x square, but x ರ ಜಾಗದಲ್ಲಿ e power minus x whole square ಇದೆ into e power minus x ನ differentiate e power x ನ differentiate e power minus x ನ power ಅಲ್ಲಿ minus x ನ differentiate into minus 1, ಹಾಗಾದ್ರೆ ಇದನ್ನ y dash is equal to ನಾವು ಏನಂತ ಬರೆಯೋದು, minus e power minus x into cos of tan inverse of e power minus x divided by 1 plus e power minus x whole square, that is the required derivatives ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. Find the derivative or differentiate with respect to x, log of cos of e power x, let y is equal to log of cos of e power x, differentiate with respect to x, y na differentiate y dash, nothing but is also log of x ತರ ಇದೆ, log x na differentiate 1 over x, ಹಾಗಾದ್ರೆ 1 divided by in the place of x
ಕಾಸ್ ಆಫ್ ಇ ಪವರ್ ಎಕ್ಸ್ ಹಂಗೆ ಇಂಟು ಲಾಗ್ ನ ಡಿರೈವೇಟಿವ್ ಆಯ್ತು. ನೆಕ್ಸ್ಟ್ ಕಾಸ್ ನ ಡಿರೈವೇಟಿವ್ ಮೈನಸ್ ಸೈನ್ ಎಕ್ಸ್ ರ ಜಾಗದಲ್ಲಿ ಇ ಪವರ್ ಎಕ್ಸ್ ಮೈನಸ್ ಸೈನ್ ಇ ಪವರ್ ಎಕ್ಸ್ ಆಯ್ತು ಇಂಟು ಕಾಸ್ ನ ಡಿರೈವೇಟಿವ್ ಇ ಪವರ್ ಎಕ್ಸ್ ನ ಡಿರೈವೇಟಿವ್ ಇ ಪವರ್ ಎಕ್ಸ್ ಅಲ್ಲಿಗೆ y ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಇದೆ sin e power x by cos e power x ಅಂದ್ರೆ tan e power x ಆಗುತ್ತೆ. ಯಾಕಂದ್ರೆ ನಾವು sin x by cos x tan x ಅಲ್ಲಿ ಇಂಟು e power x ಮತ್ತೆ e power x into e power x ಹೋಲ್ ಸ್ಕ್ವೇರ್ ಅಂತ ಬರೆಯಂಗಿಲ್ಲ, ತಪ್ಪಾಗ್ಬಿಡುತ್ತೆ. e power x into minus tan of e power x ಆಗಿರುತ್ತೆ. ದಟ್ ಇಸ್ ದ ರಿಕ್ವೈರ್ಡ್ dy by dx ಆಗಿರುತ್ತೆ. ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ಸ್ ನಿಮಗೆ ರಿಯಲೈಸ್ ಆಗುತ್ತೆ. ಏನಾದರೂ ಫಾಸ್ಟ್ ಅನ್ನಿಸ್ತು ಅಂದರೆ ಇನ್ನೊಂದ್ಸರಿ ರಿಪೀಟ್ ಇದನ್ನೇ ಕ್ಲಾಸ್ ಕೇಳಿ ನೀವು ವರ್ಕೌಟ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರತಿ ಸ್ಟೆಪ್ಪನ್ನು ನಾನು ಏನೇನು ಬರೆದು ಹೇಳಿದೆ ಯಾವುದು ಎಕ್ಸ್ ಜಾಗದಲ್ಲಿ ಇರುತ್ತೆ ಅನ್ನೋದು ಅದೊಂದು ಕ್ಲಾರಿಫೈ ಮಾಡ್ಕೊಂಬಿಡಿ. ಮುಂದಿರೋವೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನಿಮಗೆ ಲಾಗರಿಥಮಿಕ್ ಡೆರಿವೇಟಿವ್ಸ್ ಅಂತ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.